2 ಗ್ಲಾಸಷ್ಟು ಕಡಲೆಪುರಿ ಅಥವಾ ಮಂಡಕ್ಕಿ. ಇದು ಸಪ್ಪೆಪುರಿ. ಕಡಲೆಪುರಿಗೆ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು. ತೊಳೆದ ಮೇಲೆ ಹಳೆ ನೀರನ್ನ ತೆಗೆದು ಫ್ರೆಶ್ ನೀರು ಹಾಕಿ ಸುಮಾರು ಒಂದು 5 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಕಡಲೆಪುರಿ ಮೆತ್ತಗಾಗಿದೆ. ಅರ್ಧ ಗ್ಲಾಸಷ್ಟು ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆ, ಅರ್ಧ ಗ್ಲಾಸಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹುಳಿ ಮೊಸರು ಅರ್ಧ ಗ್ಲಾಸಷ್ಟು, ಇದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ಕಾಯಿ ಚೂರುಗಳು. ಸ್ಟಾರ್ಟಿಂಗಲ್ಲೇ ಎಕ್ಸ್ಟ್ರಾ ನೀರನ್ನ ಹಾಕ್ಕೊಳಕ್ಕೆ ಹೋಗಬೇಡಿ. ನೆಂದಿರೋ ಕಡಲೆಪುರಿ ಮೊಸರಲ್ಲಿ ನೀರಿನ ಅಂಶ ಇರುತ್ತೆ, ಅಷ್ಟೇ ಸಾಕಾಗುತ್ತೆ. ಅವಶ್ಯಕತೆ ಬಿದ್ದರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. ಚೆನ್ನಾಗಿ ಸ್ವಲ್ಪ ಒತ್ತಿ ನಾದ್ಕೊಂಡ್ರೆ ಕಡಲೆಪುರಿ ಕೂಡ ನುಣ್ಣಗಾಗೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ ಕಡಲೆಪುರಿನ ಉಪಯೋಗ ಮಾಡಿದ್ದೀವಿ ಅಂತ. ಉಂಡೆ ಕಟ್ಟೋ ಹದ ಇರಬೇಕು, ಹಾಗಂತ ಜಾಸ್ತಿ ಗಟ್ಟಿಯಾಗಿ ನಾದ್ಕೊಳಕ್ಕೆ ಹೋಗಬೇಡಿ, ಕಲಿಸ್ಕೊಳಕ್ಕೆ ಹೋಗಬೇಡಿ. ಇದಕ್ಕೆ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ 1-2 ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಉದ್ದಿನ ವಡೆ ಥರ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ, ಎಣ್ಣೆ ಚೆನ್ನಾಗಿ ಕಾದಿದೆ. ಉದ್ದಿನ ವಡೆ ಕಲರ್ ಬರಬೇಕು, ಆ ರೀತಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ಲೇಮ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಜಾಸ್ತಿ ಕಾದೋಗಿದ್ರೆ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ, ಆದರೆ ಲೋ ಫ್ಲೇಮ್ ಬೇಡ. ಈಗಿದಾಗಿದೆ, ಈ ರೀತಿ ಬಣ್ಣ ಬರೋವರೆಗೂ ಕರಿಬೇಕು. ಟ್ರೈ ಮಾಡಿ ನೋಡಿ, ತುಂಬಾ ಒಳ್ಳೆಯ ರೆಸಿಪಿ.